ಅದೆಲ್ಲ ನೋಡಬೇಕಾದ್ರು ಇನ್ವೆಸ್ಟಿಗೇಷನ್ ಏನಿದೆ ಅಂತ ನಂತರ ಹೇಳಬೇಕಾಯ್ತು. ಒಂದು ಸಲ ರಾಜಕೀಯ ಅಂತ ಹೇಳೋಕ್ಕಾಗಲ್ಲ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇನ್ನೂ ಎನ್ಕ್ವೈರಿ ನಡೀತಾ ಇದೆ. ಸೊ ಅವರು ದಾಖಲೆ ನೋಡಿದ ಮ್ಯಾಗೆ ಗೊತ್ತಾಗೋದು ಏನಂತ. ಈಗ ತಕ್ಷಣ ಹಿಂಗೆ ಅಂತ ಹೇಳಲಿಕ್ಕೆ ಕಷ್ಟ. ಮುಜುಗರು ಅವ್ರು ಮಾಡಿದರೆ ಖಂಡಿತವಾಗಿ ಮುಜುಗರ. ಆದರೆ ಅದನ್ನು ತನಿಖಾ ಹಂತದಲ್ಲಿ ಇದೆ. ಒಂದು ವೇಳೆ ಹಂಗೇನೋ ಅವರು ಮಂತ್ರಿಗಳು ಮತ್ತೆ ಯಾರೋ ಇನ್ವಾಲ್ವ್ ಇದ್ದರೆ ಶಾಸಕರು, ಖಂಡಿತವಾಗಿ ಅದು ಒಂದು ಕಳಂಕ. ಇಲ್ಲ ಸಿ ಎಮ್ ಸಂಬಂಧ ಇಲ್ಲ. ಈಗ ಕೆಳಗಿನವ್ರು ನಾವೆಲ್ಲ ಮಂತ್ರಿಗಳು ಸಮಸ್ಯೆ ಮಾಡಿದ್ರೆ ಸಿ ಎಮ್ಗೂ ಸಂಬಂಧ ಬರೋಲ್ಲ. ಸೊ ನಮ್ಮ ಇಲಾಖೆ ನಾವು ನೋಡಬೇಕಾಗ್ತಿದೆ, ನಾವು ಜವಾಬ್ದಾರರು. ಸೊ ಅದಕ್ಕೆ ಸಿ ಎಮ್ಗೂ ಇದಕ್ಕೆ ಸಂಬಂಧತೆ ಇಲ್ಲವೇ ಇಲ್ಲ. ಅದರಲ್ಲಿ ಏನಾಗಲ್ಲ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಯಾಕಂದರೆ ಅಂಥವೆಲ್ಲ ಕೇಸ್ ಭಾಳಷ್ಟು ಆಗಿದೆ, ನಮಗೂ ಗೊತ್ತಿದೆ, ಇಲ್ಲಿಯೂ ನಾವು ನೋಡಿದ್ವಿ ಅಂಥ ಕೇಸ್. ಸೊ ಮೂಡಾಗೆ ವಾಲ್ಮೀಕಿ ನಿಗಮಕ್ಕೆ ಹೋಲಿಸ್ಲಿಕ್ಕಾಗೋಲ್ಲ. ಅದು ಬೇರೆ, ಕ್ರಿಸ್ಟಲ್ ಕ್ಲಿಯರ್. ಅದು ಲ್ಯಾಂಡ್ ಹೋಗಿದೆ, ಲ್ಯಾಂಡ್ ತೊಗೊಳ್ತಿದ್ದಾರೆ. ಇಂಥವು ನಾವು ಬೋಡೋದಲ್ಲಿ ಸಾಕಷ್ಟು ಮಾಡಿದ್ದೀವಿ, ಕೊಟ್ಟಿದ್ದೀವಿ, ಬೇರೆ ಕಡೆ ಕೂಡ ಆಗಿದೆ. ಸೊ ಅದಕ್ಕೂ ವ್ಯತ್ಯಾಸ ಇದೆ. ಅದನ್ನು ರಾಜಕೀಯ ಅಂತ ಹೇಳ್ಬೋದು ನಾವು. ಮೂಡ ಇಲ್ಲ, ಅದೇನಿದು ಇದು ಯಾವಾಗಾರು ಬರ್ದಾರಲ್ಲ ಮಾಡಿದರೆ, ಯಾವಾಗಾರು ಬರೋದು. ಅದೇನು ಕಾಂಗ್ರೆಸ್ಸು ಒಳ ಜಗಳ ಬೇರೆ ಒಳ ಜಗಳಲ್ಲ. ಒಂದೇಳೆ ಹಂಗಿದ್ರೆ ಖಂಡಿತವಾಗಿ ಬಂದೇ ಬರ್ತದೆ. ತಪ್ಪಲ್ಲ, ಹತ್ರ ಏನು ಪ್ರಶ್ನೆ ಇಲ್ಲ. ತಪ್ಪನ್ನು ತಪ್ಪು ಒಪ್ಕೊಳ್ಳೇಬೇಕು. ಮತ್ತು ಅದನ್ನು ಸುಳ್ಳು ಹೇಳಿಕ್ಕೆ ಮತ್ತು ಮುಂದೆ 10 ಸುಳ್ಳು ಹೇಳೋ ಬದಲು ಎಸ್ ಅಂದ್ರೆ ಅಲ್ಲಿ ಕ್ಲೋಸ್ ಆಗುತ್ತೆ. ಸೊ ಹಂಗೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.